ಅಂತಕ್ಕಂಥವ್ರು ರಾಜನಿಗೋಸ್ಕರ ಎದುರು ನೋಡ್ತಾ ಇದ್ದಾನಂತೆ. ಆಗ ಸಮಂತ್ರ ದಶರಥ ಮಹಾರಾಜರನ್ನು ಭೇಟಿ ಆಗಬೇಕು ಅಂತ ಬಂದರಂತೆ. ಮಾತಲ್ಲಿ ಇಂದ್ರನನ್ನು ಹೇಗೆ ನಿದ್ರೆ ಎಬ್ಬರಿಸ್ತಾನೋ, ಸಮಸ್ತ ಸೂರ್ಯ ಸಮಸ್ತ ಲೋಕಗಳನ್ನು ಹೇಗೆ ತನ್ನ ಕರ್ಣಗಳಿಂದ ನಿದ್ರೆ ಎಬ್ಬರಿಸ್ತಾನೋ, ನಾನು ನಿನ್ನನ್ನು ಹಾಗೆ ನಿದ್ರೆ ಎಬ್ಬರಿಸ್ತಾ ಇದ್ದೀನಿ, ಓ ರಾಜ ನೀನು ಮೇಲಕ್ಕೆ ಹೇಳು ಅಂತ ಅಂತಾರತ್ತೆ. ಅಂದರೆ ಇಲ್ಲಿ ನಾವೊಂದು ತಿಳ್ಕೊಬೇಕಾಗುತ್ತೆ. ಏನು ಅಂತಂದರೆ ರಾಜರು ಬರ್ಬೇಕಾದ್ರೆ ಪರಾರ್ ಬಹುಪರಾರ್ ಅಂತಂತಂದು ಅವ್ರನ್ನ ಹೊಗಳಿಕೆ ಬಂಟರನ್ನು ಇಟ್ಬಿಟ್ಟು ಹೊಗಳಿಸ್ಕೊಳ್ತಾ ಇರ್ತಾರೆ. ಇದು ಯಾಕೆ ಹೊಗಳಿಸ್ಕೊಳ್ತಾ ಇರ್ತಾರೆ ಅಂತಂದ್ರೆ, ರಾಜ ನಿನ್ನ ಪೂರ್ವಜರು, ನಿನ್ನ ವಂಶ ಚರಿತ್ರೆ ಇಂಥದ್ದು, ನೀನು ಈಗಿನ ತನಕ ಸಾಧನೆ ಮಾಡಿರುವಂಥದ್ದು, ನೀನು ಇಷ್ಟು ಕೀರ್ತಿಯನ್ನು ತಂದ್ಕೊಂಡಿದ್ಯಾ. ಅಕಸ್ಮಾತ್ ಯಾವುದೇ ಕ್ಷಣದಲ್ಲೂ ಮನುಷ್ಯ ಎಡಬಹುದು, ಆದರೆ ಒಂದು ತಪ್ಪಿನಿಂದ ಎಲ್ಲ ತಾನು ಇದು ಮಾಡಿರುವಂಥ ಸಂಪಾದನೆ ಮಾಡಿರುವಂಥದ್ದು ಎಲ್ಲವನ್ನು ಕಳ್ಕೊಬಹುದು. ಅದಕ್ಕೋಸ್ಕರನೇ ರಾಜ ನೀನು ಜಾಗ್ರತೆಯಿಂದ ಇರು, ನಿನ್ನ ವಂಶ ಪ್ರತಿಷ್ಠೆ ಇಂಥದ್ದು, ನಿನ್ನ ಕೀರ್ತಿ ಇಂಥದ್ದು ಅಂತಂತಂದು ಪ್ರತಿ ಕ್ಷಣ ನೆನಪು ಮಾಡೋದಕ್ಕೋಸ್ಕರ ಹೊಗಳಿಕೆ ಬಂಟರನ್ನು ಇಟ್ಕೊಂಡು ಹೊಗಳಿಸ್ಕೊಳ್ತಾರೆ ವಿನಃ ಕೆಲಸ ಇಲ್ದಲೆ ಹೊಗಳಿಸ್ಕೊಳೋದಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತಂತೆ. ಆಗ ಸಮಂತ್ರ ಈ ಥರ ಹೊಗಳ್ತಾ ಅಂತಂದರೆ ಸೂರ್ಯನನ್ನು ಹೀಗೆ ಎಬ್ಬರಿಸ್ತಾ ಇದ್ದೀನಿ ಹಾಗೆ ನಿದ್ದೆ ಎಬ್ಬರಿಸು ಅಂತಂತ ಈ ಥರ ಸ್ತೋತ್ರ ಮಾಡ್ತಾ ಇರ್ತಾನಂತೆ. ಆಗ ಒಬ್ಬ ಆದ್ದರಿಂದ ಓ ಮಹಾರಾಜ ನಿದ್ರೆಯಿಂದ ಎದ್ಬಿಟ್ಟು ಹೊರಗಡೆ ಬನ್ರಿ ಅಂತಂತಾರತ್ತೆ. ಯಮರಾಜ ಪಟ್ಟಾಭಿಷೇಕಕ್ಕೋಸ್ಕರ ಎಲ್ಲರೂ ಹೊರಗಡೆ